ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಮೇ 31ರಂದು ಅಧಿಕ ಮಾಸ ಕಾರ ಹುಣ್ಣಿಮೆ ಬಂದಿದೆ. ಹಾಗಾಗಿ ತುಂಬ ವಿಶೇಷವಾದದ್ದು ಈ ದಿನ. 11 ವೀಳ್ಯದೆಲೆಯಿಂದ ಹೀಗೆ ಮಾಡಿದರೆ ಮಹಾ ಐಶ್ವರ್ಯವಂತರಾಗ್ತೀರಾ. ಗುರುಬಲದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಏರ್ಪಡುತ್ತದೆ. ಈ ದಿನ ಯಾವ ಬೇರನ್ನ ಕೊರಳಿಗೆ ತಾಯತದಲ್ಲಿ ಧರಿಸಿದ್ರೆ ವರ್ಷ ಪೂರ್ತಿ ಧನಾಕರ್ಷಣೆ ಜನಾಕರ್ಷಣೆ ಆಗುತ್ತದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ತುಂಬ ಶ್ರೇಷ್ಠವಾದದ್ದು ಈ ದಿನ ಮಾಡುವಂಥ ಶುಭ ಕಾರ್ಯಗಳಿಗೆ, ಹೊಸ ವ್ಯಾಪಾರಕ್ಕೆ, ಹೊಸ ಕೆಲಸಗಳಿಗೆ, ಹೊಸ ಒಪ್ಪಂದಗಳಿಗೆ ಯಾವುದೇ ಮುಹೂರ್ತ ನೋಡುವ ಅಗತ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಶಕ್ತಿ ಇದೆ. ಅಂದರೆ ಈ ದಿನ ನೀವು ಏನನ್ನ ಮಾಡ್ತೀರೋ ಅದು ನಿರಂತರವಾಗಿ ನಡೆಯುತ್ತದೆ. ಉತ್ತಮ ಕೆಲಸಗಳನ್ನು ಮಾಡಿದರೆ ಜೀವನ ಪೂರ್ತಿ ಉತ್ತಮವಾದ ಕೆಲಸಗಳನ್ನೇ ಮಾಡುತ್ತೀರಿ. ಸಾಸಿವೆಯಷ್ಟು ಬಂಗಾರ ಖರೀದಿಸಿದರೆ ಮತ್ತೆ ಮತ್ತೆ ಬಂಗಾರ ಖರೀದಿಸುವಂಥ ಶಕ್ತಿ ನಿಮಗೆ ಬರುತ್ತದೆ. ಬಂಗಾರದ ಜೊತೆಗೆ ಬೆಳ್ಳಿ ಖರೀದಿ ಮಾಡಿದರೂ ತುಂಬ ಒಳ್ಳೆಯದು. ಭೂಮಿ ಖರೀದಿ, ಮನೆ ಖರೀದಿ, ಶಂಕುಸ್ಥಾಪನೆ ಮತ್ತು ಆಸ್ತಿ ಮನೆ ವಿಚಾರವಾಗಿ ಒಪ್ಪಂದಗಳಿಗೆ ಸಹಿ ಹಾಕುವುದು, ಗುರುಗಳ ಆಶೀರ್ವಾದ ಪಡೆಯುವುದು, ಗುರುಗಳ ಸೇವೆ ಮಾಡುವುದು, ಸಾಲಗಳನ್ನು ತೀರಿಸಲು ಪ್ರಯತ್ನ ಮಾಡುವುದು, ಹಣವನ್ನು ಕೂಡಿಡಲು ಆರಂಭಿಸುವುದು, ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವುದು. ಜೀವನದಲ್ಲಿ ಗುರುಗಳೇ ಇಲ್ಲ ಎಂದರೆ ಹೊಸದಾಗಿ ಯಾರನ್ನಾದರೂ ಗುರುವಾಗಿ ಸ್ವೀಕರಿಸುವುದು. ಹೀಗೆ ನಾನಾ ಕೆಲಸಗಳಿಗೆ ಈ ದಿನ ಸಹಕಾರ ನೀಡುತ್ತದೆ. ಅತ್ಯಂತ ಪುಣ್ಯಪ್ರದವಾದ ದಿನವೆಂದೇ ಹೇಳ್ಬೋದು. ದಿನ ತಪ್ಪದೆ ಮನೆಗೆ ಬಾಳೆಗಿಡದ ಬೇರನ್ನು ತರಬೇಕು. ಬಾಳೆಗಿಡಕ್ಕೆ ನೀರನ್ನು ಅರ್ಪಿಸಿ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಚಿಕ್ಕ ಬೇರಿನ ತುಂಡನ್ನು ಮನೆಗೆ ತರಬೇಕು. ಮನೆಗೆ ತಂದಂಥ ಬೇರನ್ನು ಅರಿಶಿನದ ನೀರಿನಿಂದ ತೊಳೆದು ಒಂದು ತಾಯತದಲ್ಲಿ ಸೇರಿಸಿ ಕೊರಳಿಗೆ ಅರಿಶಿನದ ದಾರದ ಸಹಾಯದಿಂದ ಧರಿಸಿಕೊಳ್ಳಬೇಕು. ಈ ಬೇರಿನ ತಾಯತವನ್ನು ಯಾರು ಈ ದಿನ ದೇಹಕ್ಕೆ ಧರಿಸಿಕೊಳ್ತಾರೋ ಅವರಿಗೆ ಪಿತೃದೋಷಗಳು ಕಡಿಮೆಯಾಗ್ತಾ ಬರುತ್ತದೆ. ಗುರುಬಲ ಹೆಚ್ಚಾಗುತ್ತಾ ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಭಾಗ್ಯದ ಬಾಗಿಲು ತೆರೆಯುತ್ತದೆ. ದಾನಗಳನ್ನು ಮಾಡುವಷ್ಟು ಸಂಪತ್ತು ಹೆಚ್ಚುತ್ತದೆ. ಐಶ್ವರ್ಯದ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ. ಮುಂದಿನ ವರ್ಷ ಬರುವ ತನಕ ಕೊರಳಿನಲ್ಲಿ ಈ ತಾಯತ ಇರಬೇಕು. ಮತ್ತೆ ತಾಯತವನ್ನು ಬದಲಿಸಿ ಹೊಸ ತಾಯತವನ್ನು ಆ ದಿನ ಸಿದ್ಧಿ ಮಾಡಿಕೊಳ್ಳಬೇಕು. ಬಾಳೆಗಿಡದ ಬೇರನ್ನು ತಾಯತಕ್ಕೆ ತುಂಬುವಾಗ ಓಂ ನಮೋ ನಾರಾಯಣ ಎಂದು 108 ಬಾರಿ ಹೇಳಿಕೊಳ್ಳಿ. ಇದರಿಂದ ಮತ್ತಷ್ಟು ಶಕ್ತಿ ತಾಯತಕ್ಕೆ ಸಿಗುತ್ತದೆ. ನಿಮ್ಮ ಇಷ್ಟ ದೇವರ ಹೆಸರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಿ. ಈ ದಿನ ಬಾಳೆಗಿಡದ ಬೇರು ತರಲು ಸಾಧ್ಯವಿಲ್ಲವೆಂದರೆ ಒಂದು ದಿನ ಮುಂಚೆಯೇ ಬೇರನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಿ. ಮಕ್ಕಳು ಈ ಬೇರನ್ನು ಕೊರಳಿಗೆ ತಾಯತದ ಮೂಲಕ ಧರಿಸಿದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಪಿತೃಗಳ ಅನುಗ್ರಹ ಸಿಗುತ್ತದೆ. ದೊಡ್ಡವರು ಧರಿಸಿದರೆ ಹಣದ ಆಕರ್ಷಣೆ ಚೆನ್ನಾಗಿ ಆಗುತ್ತದೆ. ಕೈನಲ್ಲಿ ದುಡ್ಡು ನಿರಂತರವಾಗಿ ಓಡಾಡುತ್ತದೆ. ನಿಂತ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೇವರು ಗುರುಗ್ರಹ ಅಂದರೆ ಬೃಹಸ್ಪತಿ. ಆದ್ದರಿಂದ ಹಣ್ಣು ಹಂಪಲು ದಕ್ಷಿಣೆಯನ್ನು ಈ ದಿನ ಗುರುಗಳಿಗೆ ನೀಡಿ ಅವರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಗುರುಗಳು ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಿರಿ. ಗುರು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಶಿರಡಿ ಸಾಯಿಬಾಬಾಗಳಾಗಿರಬಹುದು, ದತ್ತಾತ್ರೇಯ ಸ್ವಾಮಿಯಾಗಿರಬಹುದು. ಈ ರೀತಿ ಗುರುಗಳ ಆಲಯಕ್ಕೆ ಹೋಗಿ ಗುರುಗಳ ದರ್ಶನವನ್ನು ತಪ್ಪದೇ ಮಾಡಿ. ಓಂ ದತ್ತಾತ್ರೇಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಹಾಗೆಯೇ ಈ ದಿನ ದಾನವನ್ನು ಮರೆಯದೇ ಮಾಡಬೇಕು. ಈ ನಕ್ಷತ್ರ ಇರುವ ದಿನ ದಾನ ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವ ಶಕ್ತಿ ವೃದ್ಧಿಸುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ ಮಾಡಿ. ಹಾಲಿನ ದಾನವನ್ನು ನೀಡಿ. ಜಲದಾನವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನು ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ಹಾಗೆಯೇ ಈ ದಿನದಿಂದ ಸ್ವರ್ಣ ಗಣಪತಿ ಮಂತ್ರ ಪಠಿಸಲು ಆರಂಭ ಮಾಡಿದರೆ ಶೀಘ್ರವಾಗಿ ಬಂಗಾರ ಕೊಳ್ಳುವ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ. ಗಣೇಶನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ಮಂತ್ರ ಹೇಳುವಾಗ 11 ವೀಳ್ಯದೆಲೆಗಳನ್ನು ಒಂದೊಂದೇ ಗಣೇಶನ ಮುಂದೆ ಇಡುತ್ತಾ ಮಂತ್ರವನ್ನು ಕೂಡ 11 ಬಾರಿ ಹೇಳಿಕೊಳ್ಳಬೇಕು. ತುಪ್ಪದ ದೀಪಗಳನ್ನು ಗಣೇಶನ ಮುಂದೆ ಬೆಳಗಿ ದೇವರ ಮುಂದೆ ಇಟ್ಟ 11 ಎಲೆಗಳನ್ನು ಸ್ವಲ್ಪ ಸಮಯದ ನಂತರ ನೀವಾದರೂ ಸರಿ, ನಿಮ್ಮ ಮನೆಯವರಾದರೂ ಸರಿ ಎತ್ತಿಟ್ಟುಕೊಂಡು ಸೇವಿಸುತ್ತಾ ಬರಬೇಕು. ಸಕ್ಕರೆ, ಏಲಕ್ಕಿ, ಅಡಿಕೆ, ಒಂದು ಸಿಹಿ ಖರ್ಜೂರದ ಜೊತೆಗೆ ಎಲೆಯನ್ನು ಸೇವಿಸುತ್ತಾ ಕಷ್ಟಗಳೆಲ್ಲ ಕಳೆಯಲೆಂದು ಗಣಪತಿಗೆ ಕೈ ಮುಗಿಯಬೇಕು. ಅತ್ಯಂತ ಪ್ರಿಯವಾದ ನಕ್ಷತ್ರ. ಹಾಗಾಗಿ ಈ ದಿನದಂದು ಸರ್ವ ಗ್ರಹಗಳ ಅನುಗ್ರಹಕ್ಕೆ ನವಗ್ರಹ ಪ್ರದಕ್ಷಿಣೆ ಮಾಡಬೇಕು. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮಃ ಶಿವಾಯ ಅಥವಾ ಶಿವಾಯ ಓಂ ಎಂದು ಹೇಳಿಕೊಳ್ಳಿ. ಅನ್ನ ಹಾಗೂ ಎಳ್ಳನ್ನು ನವಗ್ರಹಗಳ ಮುಂದಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಅನೇಕ ರೀತಿಯ ಗ್ರಹದೋಷ, ಜಾತಕ ದೋಷಗಳು ಕೂಡ ಕಳೆದು ಹೋಗುತ್ತದೆ.
ಇನ್ನು ಸ್ವಲ್ಪ ಸ್ವಂತ ಮನೆ ಕಟ್ಟಲು ಕನಸು ನನಸಾಗುತ್ತದೆ. ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶಗಳಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನು ಅಥವಾ ಒಂದೇ ಒಂದು ಔದುಂಬರ ಸಸಿಯನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು. ಆಗಾಗ ಈ ಸಸಿಗಳ ಬಳಿ ಹೋಗಿ ಪೋಷಿಸಬೇಕು. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಎಂಥದ್ದೇ ದೋಷಗಳಿದ್ದರೂ ಕಳೆದು ಭೂಮಿಯೋಗ ಪ್ರಾಪ್ತಿಯಾಗುತ್ತದೆ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರೋದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂಥ ಗುಣ ಹೊಂದಿದೆ. ಆದ್ದರಿಂದಲೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿವೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು. ಕಪ್ಪು ಎಳ್ಳು ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೇ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಪ್ಪು ಎಳ್ಳು ಹಾಕಿ ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು ಅಥವಾ ಹರಿಯು ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂಥ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತೆಗೆದುಕೊಂಡಂತೆ ಆಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆ ಕೂಡ ಮಾತನಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂಥ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರವೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಫಲ ಸಿಗುತ್ತದೆ. ಅದೃಷ್ಟ ಕೂಡಿ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ.
ನಾಳೆ ಅಮಾವಾಸ್ಯೆ. ಈ ಪದ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ಮೂಡುತ್ತದೆ? ಕಡು ಕತ್ತಲು, ಒಂದು ಬಗೆಯ ಅಂಜಿಕೆ, ಅಥವಾ ಯಾವುದೋ ಅಶುಭ ನಡೆಯುತ್ತದೆ ಎಂಬ ಭಯವೇ? ಸ್ವಲ್ಪ ನಿಮ್ಮ ಅನುಭವವನ್ನು ಗಮನಿಸಿ ನೋಡಿ. ಅಮಾವಾಸ್ಯೆಯ ಹತ್ತಿರ ಬರುತ್ತಿದ್ದಂತೆ ಅಥವಾ ಅಮಾವಾಸ್ಯೆಯ ದಿನ ನಿಮಗೆ ಕಾರಣವೇ ಇಲ್ಲದೆ ವಿಪರೀತ ಸುಸ್ತು ಅನಿಸುತ್ತದೆಯೇ? ಮನಸ್ಸು ಯಾವುದೋ ಭಾರಕ್ಕೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತಿದೆಯೇ? ಎಷ್ಟೇ ನಿದ್ದೆ ಮಾಡಿದರೂ ಮೈಕೈ ನೋವು ಅಥವಾ ಆಯಾಸ ಹೋಗುತ್ತಿಲ್ಲವೇ? ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳಗಳು, ಮನಸ್ತಾಪಗಳು ನಡೆಯುತ್ತಿವೆಯಾ? ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಮನಸ್ಸಲ್ಲ. ಇದಕ್ಕೆ ಕಾರಣ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆ. ನಿಮಗೆ ಗೊತ್ತಾ, ನಮ್ಮ ಹಿರಿಯರು ಅಮಾವಾಸ್ಯೆಯ ದಿನ ಮಕ್ಕಳೇ ಸಂಜೆ ಮೇಲೆ ಆಚೆ ಹೋಗಬೇಡಿ, ಮರದ ಕೆಳಗೆ ನಿಲ್ಲಬೇಡಿ, ಬಾಗಿಲು ಬೇಗ ಹಾಕಿ ಅಂತ ಯಾಕೆ ಪದೇ ಪದೇ ಎಚ್ಚರಿಸುತ್ತಿದ್ದರು? ಅದು ಸುಮ್ಮನೆ ಮಕ್ಕಳನ್ನು ಹೆದರಿಸುವ ತಂತ್ರ ಅಷ್ಟೇನಾ? ಅಥವಾ ಅವರಿಗೆ ಗೊತ್ತಿದ್ದ, ನಮಗೆ ಅರ್ಥವಾಗದ ಯಾವುದೋ ಕಾಣದ ಸತ್ಯ ಅಲ್ಲಿ ಅಡಗಿದೆಯಾ? ನಮ್ಮ ತಂತ್ರಶಾಸ್ತ್ರ ಒಂದು ಮಾತು ಹೇಳುತ್ತದೆ, ದೀಪ ಆರಿದ ಮೇಲೆ ಕತ್ತಲೆಯ ಆಟ ಶುರುವಾಗುತ್ತದೆ. ಹಿರಿಯರ ನಂಬಿಕೆಯಂತೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನ ಸ್ವಲ್ಪ ದುರ್ಬಲವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿರುವ ನಕಾರಾತ್ಮಕ ಶಕ್ತಿಗಳು, ಗಾಳಿಯಲ್ಲಿರುವ ದುಷ್ಟ ಆಲೋಚನೆಗಳು ಮತ್ತು ಪರ ಅಸೂಯೆಯ ಕಣ್ಣುಗಳು 10 ಪಟ್ಟು ಬಲಗೊಳ್ಳುತ್ತವೆ. ಅವುಗಳಿಗೆ ತಡೆಯೇ ಇರುವುದಿಲ್ಲ. ಈ ಕಾರಣದಿಂದ ಸಣ್ಣ ವಿಷಯಗಳು ದೊಡ್ಡದಾಗಿ ಅನುಭವವಾಗಬಹುದು. ಆದರೆ ಭಯಪಡಬೇಡಿ. ಈ ಕತ್ತಲ ರಾತ್ರಿಯ ನಿಮ್ಮ ಮನೆಯನ್ನ ಕಾಯಲು ಪ್ರಕೃತಿ ತಾಯಿಯೇ ತನ್ನ ಮಡಿಲಲ್ಲಿ ಒಂದು ದೈವಿಕ ರಕ್ಷಕನನ್ನ ಸೃಷ್ಟಿಸಿದ್ದಾರೆ. ಅದೇ ಲೋಳೆಯ ಸರ, ಅಲೋವೆರಾ. ಅದು ನಿಮ್ಮ ಮನೆಯ ಬಾಗಿಲಲ್ಲಿ ನೇತಾಡುತ್ತಿದ್ದರೆ ಅಥವಾ ನಿಮ್ಮ ಹಿತ್ತಲಿನಲ್ಲಿ ಇದ್ದರೆ ಎಂತಹದ್ದೇ ಶಕ್ತಿಯು ನಿಮ್ಮ ಹೊಸ್ತಿಲು ದಾಟಲು ಭಯಪಡುತ್ತದೆ ಎಂಬ ಪಾರಂಪರಿಕ ನಂಬಿಕೆ ಇದೆ. ಇದನ್ನ ಕೇವಲ ಒಂದು ಗಿಡ ಅಂದುಕೊಳ್ಳಬೇಡಿ, ಇದೊಂದು ಜೀವಂತ ಯಂತ್ರ. ಅಂತ ಅಮಾವಾಸ್ಯೆಯ ಕತ್ತಲಲ್ಲಿ ಈ ಗಿಡವನ್ನ ಮುಟ್ಟಿದರೆ ಏನಾಗುತ್ತದೆ? ಬನ್ನಿ ಆ ರಹಸ್ಯದ ಬಾಗಿಲು ತೆರೆಯೋಣ. ಇದು ತಂತ್ರಶಾಸ್ತ್ರದ ವಿಷಯ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಅರೆಬರೆ ಜ್ಞಾನ ಅರಿವಿಗೆ ವಿಷ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೊಂದು ಅತೀಂದ್ರಿಯ ರಹಸ್ಯವನ್ನು ಹೇಳಲಿದ್ದೇನೆ. ಅದೇ ಲೋಳೆ ಸರದ ಹೂವಿನ ರಹಸ್ಯ. 100ರಲ್ಲಿ ಒಬ್ಬರಿಗೆ ಮಾತ್ರ ಆ ಅದೃಷ್ಟ ಒಲಿಯುತ್ತದೆ. ಒಂದು ವೇಳೆ ಆ ಲಕ್ಷಣ ನಿಮ್ಮ ಮನೆಯ ಗಿಡದಲ್ಲಿ ಕಾಣಿಸಿದರೆ ಬರೆದಿಟ್ಟುಕೊಳ್ಳಿ, ನಿಮ್ಮ ತಲೆ ಬರಹವೇ ಬದಲಾಗುವ ಸಮಯ ಬಂದಿದೆ ಎಂದರ್ಥ. ಅದು ಏನು, ಅದು ಹೇಗೆ ಕಾಣುತ್ತದೆ, ಅದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮುಂದೆ ಹೋಗುವ ಮುನ್ನ ಆ ಆದಿಶಕ್ತಿಯ ರಕ್ಷಣೆ ಕೋರುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಕ್ತಿ ಮಹಾಮಾಯೆ ಎಂದು ಬರೆಯಿರಿ. ಆ ತಾಯಿಯ ದಿವ್ಯ ಕೃಪಾ ದೃಷ್ಟಿ ಸದಾ ನಿಮ್ಮ ಮನೆಯ ಮೇಲಿರಲಿ. ಅಮಾವಾಸ್ಯೆ ಎಂದು ಜಾಗ್ರತೆ ಏಕೆ? ಪೌರಾಣಿಕ ಮತ್ತು ಮಾನಸಿಕ. ಅಮಾವಾಸ್ಯೆ ಅಂದರೆ ಯಾಕೆ ಇಷ್ಟು ಭಯ? ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ರೋಚಕವಾದ ಕಥೆ ಇದೆ. ನಿಮಗೆಲ್ಲರಿಗೂ ಸಮುದ್ರ ಮಥನದ ಕತೆ ಗೊತ್ತಿರಬಹುದು. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯುವಾಗ ಕೊನೆಯಲ್ಲಿ ಅಮೃತ ಬರುತ್ತದೆ. ಆಗ ಮಹಾವಿಷ್ಣುವು ಮೋಹಿನಿಯ ರೂಪ ತಾಳಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಿರುತ್ತಾನೆ. ಆ ಸಮಯದಲ್ಲಿ ರಾಹು ಮತ್ತು ಕೇತು ಎಂಬ 2 ದಾನವರು ದೇವತೆಗಳ ರೂಪದಲ್ಲಿ ಬಂದು ಸಾಲಿನಲ್ಲಿ ಕುಳಿತು ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಾರೆ. ಚಂದ್ರನು ತಕ್ಷಣ ಮೋಹಿನಿಗೆ ಸನ್ನೆ ಮಾಡಿ ಆ ಅಸುರರ ಮೋಸವನ್ನು ಬಯಲು ಮಾಡುತ್ತಾನೆ. ಆ ದಿನದಿಂದ ಅಸುರ ಶಕ್ತಿಗಳಿಗೆ ಚಂದ್ರನ ಮೇಲೆ ವಿಪರೀತ ಕೋಪ, ದ್ವೇಷ ಎಂದು ಹೇಳಲಾಗುತ್ತದೆ. ಚಂದ್ರ ಎಂದರೆ ಮನಸ್ಸು, ಚಂದ್ರ ಎಂದರೆ ಶಾಂತಿ. ಆದರೆ ಅಮಾವಾಸ್ಯೆ ಎಂದು ಆಕಾಶದಲ್ಲಿ ಆ ಚಂದ್ರನೇ ಇರುವುದಿಲ್ಲ, ರಕ್ಷಕನೇ ಇಲ್ಲದ ರಾತ್ರಿ ಅದು. ನಮ್ಮ ಹಿರಿಯರು ಹೇಳುವಂತೆ ಆ ದಿನ ತಮೋಗುಣ ಅಥವಾ ಕತ್ತಲೆಯ ಪ್ರಭಾವ ತಾರಕಕ್ಕೇರಿರುತ್ತದೆ. ಯಾರು ಮಾನಸಿಕವಾಗಿ ದುರ್ಬಲರೋ, ಯಾರು ಹೆಚ್ಚು ಭಯಪಡುತ್ತಾರೋ ಅಂಥವರ ಮನಸ್ಸನ್ನು ಈ ನಕಾರಾತ್ಮಕ ಶಕ್ತಿಗಳು ಬೇಗ ಆವರಿಸಿಕೊಳ್ಳುತ್ತವೆ. ಇದಕ್ಕೆ ವಿಜ್ಞಾನವು ಪೂರಕವಾಗಿದೆ. ಚಂದ್ರನ ಗುರುತ್ವಾಕರ್ಷಣೆ ಸಮುದ್ರದ ಅಲೆಗಳನ್ನು ನಿಯಂತ್ರಿಸುವಂತೆ ನಮ್ಮ ದೇಹದ ನೀರಿನಂಶವನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹದಲ್ಲಿ 70% ನೀರಿದೆ. ರಕ್ತವು ದ್ರವ ರೂಪದಲ್ಲಿದೆ. ಚಂದ್ರನಿಲ್ಲದ ದಿನ ಅಂದರೆ ಅಮಾವಾಸ್ಯೆಯಂದು ನಮ್ಮ ರಕ್ತ ಪರಿಚಲನೆಯಲ್ಲಿ ಮತ್ತು ಮೆದುಳಿನ ತರಂಗಗಳಲ್ಲಿ ಏರುಪೇರಾಗುತ್ತದೆ. ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗುತ್ತದೆ. ಅದಕ್ಕೆ ಈ ದಿನ ಜಗಳಗಳು ಜಾಸ್ತಿ, ಅಪಘಾತಗಳು ಜಾಸ್ತಿ, ಮಾನಸಿಕ ಒತ್ತಡ, ಭಾವನಾತ್ಮಕ ಅಸ್ಥಿರತೆ ಮತ್ತು ಆತಂಕ ಹೆಚ್ಚಾಗಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದು ನಮಗೆ ಬೇಗ ಆಕರ್ಷಿತವಾಗುತ್ತದೆ. ನಾವು ಭಯಪಟ್ಟರೆ ಭಯ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ಇದು ಪ್ರಕೃತಿಯ ನಿಯಮ. ಲೋಳೆ ಸರ ಮನೆಯೊಳಗಿನ ಮಾಂತ್ರಿಕ. ಹಾಗಾದರೆ ಈ ಕತ್ತಲೆಯಲ್ಲಿ ನಮ್ಮನ್ನ ಕಾಯುವವರು ಯಾರು? ಅದಕ್ಕಾಗಿಯೇ ಋಷಿಗಳು ನಮಗೆ ಪರಿಚಯಿಸಿದ್ದು ಲೋಳೆ ಸರ. ಅಥವಾ ಆಯುರ್ವೇದದ ಲೋಳೆ ಸರಕ್ಕೆ ಒಂದು ವಿಚಿತ್ರವಾದ ಶಕ್ತಿ ಇದೆ ಎಂದು ಆಧುನಿಕ ವಿಜ್ಞಾನವು ಒಪ್ಪಿಕೊಂಡಿದೆ.
ವಿಜ್ಞಾನಿಗಳೇ ಹೇಳುವಂತೆ ಇದು ರಾತ್ರಿಯ ಹೊತ್ತು ಕೂಡ ಆಮ್ಲಜನಕ ಬಿಡುವ ಮತ್ತು ಗಾಳಿಯಲ್ಲಿರುವ ವಿಷವನ್ನು ಹೀರಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಸಸ್ಯ. ಆದರೆ ನಮ್ಮ ತಂತ್ರಶಾಸ್ತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತದೆ, ಲೋಳೆ ಸರವು ಕೇವಲ ಗಾಳಿಯನ್ನಲ್ಲ, ಜನರ ಕೆಟ್ಟ ದೃಷ್ಟಿಯನ್ನು, ಶಾಪವನ್ನು ಮತ್ತು ನಕಾರಾತ್ಮಕ ತರಂಗಗಳನ್ನು ಅಯಸ್ಕಾಂತದಂತೆ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನೀವು ಗಮನಿಸಿರಬಹುದು, ನಿಮ್ಮ ಮನೆಗೆ ಯಾರಾದರೂ ಅಸೂಯೆಯಿಂದ ಬಂದು ಹೋದ ಮೇಲೆ ಅಥವಾ ನಿಮಗೆ ಯಾರದ್ದೋ ಕೆಟ್ಟ ದೃಷ್ಟಿ ಬಿದ್ದ ಮೇಲೆ ಮನೆಯ ಮುಂದಿರುವ ಹಚ್ಚ ಹಸಿರಾದ ಲೋಳೆ ಸರ ಒಂದೇ ದಿನದಲ್ಲಿ ಇದ್ದಕ್ಕಿದ್ದಂತೆ ಕೊಳೆತು ಹೋಗುತ್ತದೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೀರು ಹಾಕಿದರೂ ಬದುಕುವುದಿಲ್ಲ. ಅದರ ಅರ್ಥ ಏನು ಗೊತ್ತೇ? ನಿಮ್ಮ ಮನೆಗೆ ಬರಬೇಕಿದ್ದ ಅಥವಾ ನಿಮ್ಮ ಮಕ್ಕಳಿಗೆ ತಾಗಬೇಕಿದ್ದ ಮನೆಯಲ್ಲಿದ್ದ ಒತ್ತಡ ಅಥವಾ ಅಸಮತೋಲನ ಗಿಡದ ಸ್ಥಿತಿಯಲ್ಲಿ ವ್ಯಾಪಕವಾಗಿದೆ ಎಂದು. ಅದು ಸಸ್ಯ ರೂಪದಲ್ಲಿರುವ ರಕ್ಷಕ. ಇನ್ನೊಂದು ರಹಸ್ಯವಿದೆ. ಲೋಳೆ ಸರಕ್ಕೆ ಕುಮಾರಿ ಎನ್ನುವ ಹೆಸರಿದೆ. ಅಂದರೆ ಇನ್ನು ಋತುಮತಿಯಾಗದ ಅತ್ಯಂತ ಪವಿತ್ರವಾದ ಕನ್ಯೆ ಅಮಾವಾಸ್ಯೆ ಎಂದು. ನಕಾರಾತ್ಮಕ ಶಕ್ತಿಗಳು ಕನ್ಯಾ ಸ್ವರೂಪಕ್ಕೆ ಹೆದರುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಲೋಳೆ ಸರ ಇರುವ ಕಡೆ ನಕಾರಾತ್ಮಕ ಶಕ್ತಿಗಳು ಸುಳಿಯುವುದಿಲ್ಲ. ವಾಸ್ತು ರಹಸ್ಯ, ಬಣ್ಣ ಬದಲಾವಣೆ ಮತ್ತು ದಿಕ್ಕುಗಳು. ಈಗ ಒಂದು ಬಹಳ ಮುಖ್ಯವಾದ ವಿಷಯ. ಬಹಳಷ್ಟು ಜನ ಕೇಳ್ತಾರೆ, ನಮ್ಮ ಲೋಳೆ ಸರ ಗಿಡ ಇದ್ದಕ್ಕಿದ್ದಂತೆ ಕಂದು ಬಣ್ಣಕ್ಕೆ ತಿರುಗಿದೆ, ಏನಾದರೂ ದೋಷವೇ ಎಂದು. ಲೋಳೆ ಸರ ಬಣ್ಣ ಬದಲಾಯಿಸಿದರೆ ಎಚ್ಚರಗೊಳ್ಳಿ, ಅದು ಬಿಸಿಲಿಗೆ ಒಣಗಿರಬಹುದು, ಅದು ಸಹಜ. ಆದರೆ ನೆರಳಲ್ಲಿದ್ದರೂ ನೀರು ಹಾಕುತ್ತಿದ್ದರೂ ಅದು ಕಂದು ಬಣ್ಣಕ್ಕೆ ತಿರುಗುತ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರು ನಿಮ್ಮ ಬಗ್ಗೆ ಅತಿಯಾದ ಅಸೂಯೆ ಪಡುತ್ತಿರಬಹುದು ಅಥವಾ ನಿಮ್ಮ ಪಾರಂಪರಿಕವಾಗಿ ಒಂದು ಎಚ್ಚರಿಕೆ ಸಂಕೇತ ಎಂದು ಹೇಳಲಾಗುತ್ತದೆ. ಅಂದರೆ ಮನೆಯಲ್ಲಿ ಒತ್ತಡ ಅಥವಾ ಅಸಮತೋಲನ ಹೆಚ್ಚಾಗಿದೆ ಎಂದು. ಆ ಗಿಡ ಆ ಶಕ್ತಿಯ ಜೊತೆ ಹೋರಾಡುತ್ತಿದೆ ಎಂದರ್ಥ. ಆಗ ನೀವು ತಕ್ಷಣ ಆ ಗಿಡಕ್ಕೆ ನೀರು ಮತ್ತು ಸ್ವಲ್ಪ ಅರಿಶಿನ ನೀರನ್ನು ಹಾಕಿ. ಅದು ಮತ್ತೆ ಹಸಿರಾದರೆ ಅದು ಮಾನಸಿಕವಾಗಿ ಸಮತೋಲನ ಮರಳುತ್ತಿದೆ ಎಂಬ ಸೂಚನೆ. ಇನ್ನು ದಿಕ್ಕುಗಳ ರಹಸ್ಯ. ಈ ಗಿಡವನ್ನು ಎಲ್ಲಿ ಇಡಬೇಕು? ಮೊದಲನೆಯದಾಗಿ ಮುಖ್ಯ ದ್ವಾರ ರಕ್ಷಣೆಗಾಗಿ ಮತ್ತು ದೃಷ್ಟಿದೋಷ ತಡೆಯಲು ಬಾಗಿಲಿಗೆ ನೇತು ಹಾಕಿ ಅಥವಾ ಬಾಗಿಲ ಪಕ್ಕ ಇಡಿ. ಎರಡನೆಯದಾಗಿ ಪಶ್ಚಿಮ ದಿಕ್ಕು. ವಾಸ್ತು ಪ್ರಕಾರ ಲೋಳೆ ಸರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಅದು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಮೂರನೆಯದಾಗಿ ಪೂರ್ವ ದಿಕ್ಕು. ಮನೆಯ ಪೂರ್ವದಲ್ಲಿಟ್ಟರೆ ಅದು ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಕೀರ್ತಿಯನ್ನು ತರುತ್ತದೆ. ಆದರೆ ಎಚ್ಚರ, ಈಶಾನ್ಯ ಮೂಲೆಯಲ್ಲಿ ಹೆಚ್ಚು ಮುಳ್ಳು ಇರುವ ಗಿಡಗಳನ್ನು ಇಡಬೇಡಿ. ಲೋಳೆ ಸರ ಮೃದುವಾಗಿದ್ದರೂ ಇದನ್ನು ದ್ವಾರ ಅಥವಾ ಪಶ್ಚಿಮದಲ್ಲಿಡುವುದೇ ಶ್ರೇಷ್ಠ. ಅಮಾವಾಸ್ಯೆಯ ರಹಸ್ಯ, ವಿಧಿ. ಈ ಅಮಾವಾಸ್ಯೆಯ ಕತ್ತಲಲ್ಲಿ ನಿಮ್ಮ ಮನೆಯ ದೋಷ ಕಳೆಯಲು ಇಲ್ಲಿದೆ ಸಿದ್ಧ ಪರಿಹಾರ. ಮೊದಲನೇ ಹಂತವಾಗಿ ಕುಮಾರಿಯ ಆಹ್ವಾನವನ್ನು ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ದಿನ ಸಂಜೆ 6 ಗಂಟೆಯ ಒಳಗೆ ಒಂದು ಬಲಿತ ಲೋಳೆ ಸರದ ಎಲೆಯನ್ನು ತನ್ನಿ. ಅದನ್ನು ತರುವಾಗ ಮನಸ್ಸಿನಲ್ಲಿ ಪ್ರಾರ್ಥಿಸಿ, ತಾಯೇ, ನಿನ್ನ ಮನೆಗೆ ದೋಷ ಕಳೆಯಲು ಬಾ ಎಂದು ಅದನ್ನು ತೊಳೆದು ಶುದ್ಧ ಮಾಡಿ. ಎರಡನೇ ಹಂತ, ದೃಷ್ಟಿಯ ನಿವಾರಣೆ ಮಾಡುವುದು. ರಾತ್ರಿ ಎಲ್ಲರೂ ಮನೆಗೆ ಬಂದ ಮೇಲೆ ಆ ಎಲೆಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆ ಸೇರಿಸಿ ಒಂದು ಕೆಂಪು ಮೆಣಸಿನಕಾಯಿ ಬೇಕಿದ್ರೆ ಸೇರಿಸಬಹುದು. ಮನೆಯ ಯಜಮಾನರು ಅದನ್ನು ಹಿಡಿದು ಮನೆಯ ಮೂಲೆ ಮೂಲೆಗೂ ತೋರಿಸಿ ನಂತರ ಮನೆಯವರ ತಲೆಯ ಮೇಲೆ 3 ಬಾರಿ ನಿವಾಳಿಸಿ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿ, ನನ್ನ ಕುಟುಂಬದ ನೆಮ್ಮದಿ ಕೆಡಿಸುವ ಎಂತಹದ್ದೇ ಕಣ್ಣುಗಳು, ಎಂತಹದ್ದೇ ಶಕ್ತಿಗಳಿದ್ದರೂ ಈ ಕ್ಷಣವೇ ಆ ಉಪ್ಪು ಮತ್ತು ಲೋಳೆ ಸರದ ಜೊತೆಗೆ ಕರಗಿ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆ ಬಲಗೊಳ್ಳಲಿ. ನನ್ನ ಮನೆ ವಜ್ರದ ಕವಚದಂತೆ ಸುರಕ್ಷಿತವಾಗಲಿ. ಇದಾದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ದೂರ ಹಾಕಿ. ಯಾರಿಗೂ ತೊಂದರೆಯಾಗದಂತೆ ನಿರ್ಜನ ಪ್ರದೇಶದಲ್ಲಿ ಹಾಕಿ. ದಯವಿಟ್ಟು ರಸ್ತೆಗೆ ಅಥವಾ ಬೇರೆಯವರು ತುಳಿಯುವ ಜಾಗದಲ್ಲಿ ಹಾಕಬೇಡಿ. ಪರಿಸರಕ್ಕೂ ಹಾನಿ ಮಾಡಬೇಡಿ. ಹಿಂತಿರುಗಿ ನೋಡದೆ ಬಂದು ಕಾಲು ತೊಳೆದುಕೊಳ್ಳಿ. ಮೂರನೇ ಹಂತ, ರಕ್ಷಣಾ ಕವಚ, ದ್ವಾರಬಂಧನ. ಮರುದಿನ ಬೆಳಿಗ್ಗೆ ಒಂದು ಸಣ್ಣ ಲೋಳೆ ಸರದ ತುಂಡಿಗೆ ಪೂರ್ತಿಯಾಗಿ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಒಂದು ಹಳದಿ ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅಥವಾ ಬಾಗಿಲ ಹಿಂದೆ ನೇತು ಹಾಕಿ. ಅದು ಅಲ್ಲಿ ಇರುವವರೆಗೂ, ಅದು ಒಣಗುವವರೆಗೂ ನಿಮ್ಮ ಮನೆಗೆ ಯಾವ ಕೆಟ್ಟ ಶಕ್ತಿಯೂ ಪ್ರವೇಶಿಸುವುದಿಲ್ಲ ಎಂದು ತಂತ್ರಶಾಸ್ತ್ರವು ಹೇಳುತ್ತದೆ. ಅದು ಲಕ್ಷ್ಮಿಯ ಆಕರ್ಷಣಾ ಕಾಂತವಿದ್ದಂತೆ. ಅದು ಧನಾತ್ಮಕ ಶಕ್ತಿಯನ್ನು ಮಾತ್ರ ಒಳಗೆ ಬಿಡುತ್ತದೆ. ಅತೀಂದ್ರಿಯ ರಹಸ್ಯ. ಲೋಳೆ ಸರದ ಹೂ ಮುಗಿಸುವ ಮುನ್ನ ಒಂದು ಅಪರೂಪದ ಸಂಗತಿಯನ್ನು ಹೇಳಲೇಬೇಕು. 100ರಲ್ಲಿ ಒಬ್ಬರಿಗೆ ಮಾತ್ರ ಈ ಅದೃಷ್ಟ ಒಲಿಯುತ್ತದೆ. ನಿಮ್ಮ ಮನೆಯಲ್ಲಿರುವ ಲೋಳೆ ಸರದ ಗಿಡ ವರ್ಷಗಟ್ಟಲೆ ಬರೀ ಎಲೆಗಳನ್ನೇ ಬಿಡುತ್ತಿದ್ದರೆ, ಆದರೆ ಎಂದಾದರೂ ಒಂದು ದಿನ ಇದ್ದಕ್ಕಿದ್ದಂತೆ ಆ ಗಿಡದ ಮಧ್ಯದಿಂದ ಒಂದು ಉದ್ದನೆಯ ದಂಟು ಬಂದು ಅದರಲ್ಲಿ ಕಿತ್ತಲೆ ಅಥವಾ ಹಳದಿ ಬಣ್ಣದ ಹೂ ಬಿಟ್ಟರೆ ಅದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ಅದು ಸಾಕ್ಷಾತ್ ಲಕ್ಷ್ಮೀ ಕಟಾಕ್ಷದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ.
ಲೋಳೆ ಸರ ಹೂ ಬಿಡುವುದು ಬಹಳ ಅಪರೂಪ. ವಾಸ್ತುಶಾಸ್ತ್ರದ ಪ್ರಕಾರ ಯಾರ ಮನೆಯಲ್ಲಿ ಲೋಳೆ ಸರ ಹೂ ಬಿಡುತ್ತದೆಯೋ ಆ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶುಭ ಘಟನೆಗಳ ಸಾಧ್ಯತೆ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ಹೂ ಬಂದರೆ ಅದನ್ನು ಕತ್ತರಿಸಬೇಡಿ, ಅದು ಒಣಗುವವರೆಗೂ ಗಿಡದಲ್ಲೇ ಇರಲಿ. ಒಂದು ಸಣ್ಣ ಎಚ್ಚರಿಕೆ, ಕೆಲವರು ಇದನ್ನು ಸ್ನಾನ ಮಾಡಲು ಬಳಸುತ್ತಾರೆ. ದಯವಿಟ್ಟು ಲೋಳೆ ಸರವನ್ನು ಕತ್ತರಿಸಿದಾಗ ಬರುವ ಆ ಹಳದಿ ರಸ ಇದೆಯಲ್ಲ, ಯೆಲ್ಲೋ ಸ್ಕ್ಯಾಪ್, ಅದು ವಿಷಕಾರಿ. ಅದನ್ನು ಚೆನ್ನಾಗಿ ತೊಳೆದು ಒಳಗಿನ ಬಿಳಿ ಬಣ್ಣದ ತಿರುಳನ್ನು ಮಾತ್ರ ಬಳಸಿ, ಇಲ್ಲದಿದ್ದರೆ ಮೈ ತುರಿಕೆ ಬರಬಹುದು. ಅಂತಿಮವಾಗಿ ಒಂದು ಮಾತು, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಅದರ ಅಂತ್ಯದಲ್ಲೆಲ್ಲಿ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಬಾಧೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಕತ್ತಲಲ್ಲಿ ಕರಗಿ ಹೋಗಲಿ. ನಾಳೆಯಿಂದ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಸೂರ್ಯ ಉದಯಿಸಲಿ. ನಿಮ್ಮ ಮನೆ ನಂದಾದೀಪದಂತೆ ಬೆಳಗಲಿ. ನಿಮ್ಮ ಕುಟುಂಬದಲ್ಲಿ ಸದಾ ನಗು ಮತ್ತು ನೆಮ್ಮದಿ ತುಂಬಿರಲಿ. ಧೈರ್ಯವಾಗಿರಿ, ಒಳ್ಳೆಯ ದಿನಗಳು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ವಿಡಿಯೋ ನಿಮಗೆ ರೋಚಕ ಅನಿಸಿದರೆ ಲೈಕ್ ಮಾಡಿ. ಇದೇ ರೀತಿ ನಿಗೂಢ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಕೃಷ್ಣ.